ಎಂತ ಆಗ್ಬೇಕು ಈ ಇಂಡಿಯನ್ ಅಧಿಕ ಪ್ರಸಂಗಿ ಆಂಟಿಗೆ? ಮದುವೆ, ಮನೆ ಹೊಕ್ಲು, ಬಾಯ್ಕೆ ಎಲ್ಲ ಫಂಕ್ಷನ್ಗೂ ನಮ್ಮನ್ನು ತಪ್ಪದೇ ಕರಿಬೇಕು. ಆ ಫಂಕ್ಷನ್ಗೆ ಹೋಗಿ ನಾವು ಪ್ರತಿಯೊಬ್ಬರದ್ದು ಸಹ ಕಾಲ್ ಎಳಿಲೇಬೇಕು. ಫಂಕ್ಷನ್ ಅಲ್ಲಿ ಮಾಡಿರುವಂತಹ ಕ್ಯಾಟರಿಂಗ್ ಸರ್ವಿಸ್ ಎಷ್ಟೇ ಸೂಪರ್ ಇದ್ರೂ ಕೂಡ ಅದರಲ್ಲಿ ಕೊರತೆ ಹುಡುಕದೆ ನಾವು ಕೂತ್ಕೊಳ್ಬಾರ್ದು. ಹಾಗೆ ಫಂಕ್ಷನ್ ಎಲ್ಲ ಮುಗಿದ ನಂತರ ಪ್ಲಾಸ್ಟಿಕ್ ಕವರ್ ಅಲ್ಲಿ ಮಿಕ್ಕಿದ ಪದಾರ್ಥಗಳನ್ನೆಲ್ಲ ತುಂಬಿಸ್ಕೊಂಡು ನಮ್ಮ ಮನೆಗೆ ತಗೊಂಡು ಬರಬೇಕು. ಫಂಕ್ಷನ್ ಅಲ್ಲಿರುವ ಪ್ರತಿಯೊಬ್ಬರ ಮೈ ಮೇಲಿರುವ ಬಂಗಾರದ ಮೇಲೆ ನಮ್ಮ ಕಣ್ಣು ಇರಲೇಬೇಕು. ಯಾರ್ದು ಕಾಗಿ ಬಂಗಾರ, ಯಾರ್ದು ಒರಿಜಿನಲ್ ಬಂಗಾರ ಎಲ್ಲ ಗೊತ್ತಿರಬೇಕು. ಮನೆಯಲ್ಲಿ ಸಕ್ಕರೆ ಖಾಲಿ ಆದ್ರೆ ಪಕ್ಕದ ಮನೆಯಿಂದ ಸಕ್ಕರೆ, ಚಾಹುಡಿ, ನೀರು, ಪಾತ್ರೆ, ಅಗತ್ಯ ಬಿದ್ರೆ ಗ್ಯಾಸು ಕೊಟ್ರೆ ಅವರದು ಆಸ್ತಿಸ ಎಲ್ಲ ನಮ್ಗೆ ಎತ್ತುಕೊಂಡು ಬರುವಷ್ಟು ಸೌಲಭ್ಯ ಇರಬೇಕು. ಆಂಟೀಸ್ ಫ್ರೀ ಟೈಮ್ ಅಂತ ಹೇಳಿದ್ರೆ ನಮ್ಮಂತ ಒಂದು 4 ಜನ ಬಾಯಿ ಬಡ್ಕಿ ಹೆಂಗಸರು ನೋಡ್ಲಿಕ್ಕೆ ಒಂದು ಟಿವಿ, ಅದರಲ್ಲಿ ಅತ್ತೆ ಸೊಸೆ ಡ್ರಾಮಾ, ಕೈಯಲ್ಲಿ ಒಂದು ಕಪ್ ಚಾ, ಮುರ್ಕಿಸ್ಲಿಕ್ಕೆ 4 ಬಿಸ್ಕೆಟ್, ಬಾಯಿ ತುಂಬಾ ಗಾಸಿಪ್ಪು, ಒಂದು ಸಿಪ್ಪು ಗಾಸಿಪ್ಪು. ವಾಟ್ ಅ ಕಾಂಬಿನೇಷನ್ ಐಸೆ. ನಾಚಿಕೆ, ಮಾನ, ಮರ್ಯಾದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡಬೇಕು. ನಮ್ಮ ಮಕ್ಕಳು ಹೇಗಾದ್ರೂ ಸಾಯಿ, ಆದ್ರೆ ಊರವರ ಮಕ್ಕಳ ಮೇಲೆ ನಮ್ಮ 2 ಕಣ್ಣುಗಳನ್ನು ಇಟ್ಟುಕೊಂಡಿರ್ಬೇಕು. ಮುಂಜಾನೆ ಎದ್ದ ತಕ್ಷಣ ಬಾಲ್ಕನಿಯಲ್ಲಿ ಕೂತು ನ್ಯೂಸ್ ಪೇಪರ್ ಓದುದಲ್ಲ, ಹೋಗುವವರು ಬರುವವರ ಮೇಲೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಬೆಳವಣಿಗೆ ಹಾಗೂ ಕಲಿಯುವುದರ ಬಗ್ಗೆ, ಟೀನೇಜರ್ಸ್ಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಶ್ಯೂಸ್, ಹಾಗೆ ಅವರು ಹಾಕಿಕೊಳ್ಳುವಂತಹ ಡ್ರೆಸ್ಸಿನ ಬಗ್ಗೆ, ಮದುವೆಗೆ ಸಿದ್ಧರಾದವರಿಗೆ ಮದುವೆಯ ಬಗ್ಗೆ, ಮದುವೆ ಆದವರಿಗೆ ಮಕ್ಕಳಾಗುವ ಬಗ್ಗೆ ಎಲ್ಲ ಇದ್ದು ಹ್ಯಾಪಿ ಫ್ಯಾಮಿಲಿ ಅಂತ ಇರುವವರಿಗೆ ಡಿವೋರ್ಸ್ ಆಗುವ ಬಗ್ಗೆ ಪ್ರತಿಯೊಂದರ ಮೇಲೆ ಕೂಡ ನಾವು ಕಮೆಂಟ್ ಪಾಸ್ ಮಾಡಬೇಕಾಗ್ತದೆ, ಒಪಿನಿಯನ್ ಕೊಡಬೇಕಾಗ್ತದೆ, ಕಿವಿ ತುಂಬಿಸಬೇಕಾಗ್ತದೆ. ಬಿಲ್ಡಿಂಗ್ನ ಮೂಲೆ ಮೂಲೆ, ಕಾಲನಿಯ ಪ್ರತಿಯೊಂದು ಕಾರ್ನರ್ ಅಲ್ಲಿ CCTV ತರ ಕೆಲಸ ಮಾಡಬೇಕಾಗ್ತದೆ. ಶಾರದಕ್ಕ, ವಿಷಯ ಗೊತ್ತಾಯ್ತಾ? ರಮೇಶಣ್ಣನ ಮಗ ರಾತ್ರಿ ಕುಡ್ಕೊಂಡು ಬರುವಂತಲ್ಲ. ಮತ್ತೆ ಕೆಲಸಕ್ಕೆ ಹೋಗುವ ಮಕ್ಕಳನ್ನು ಎಲ್ಲರನ್ನು ಹಿಡಿದು ಅವರ ಸ್ಯಾಲ್ರಿ ಎಷ್ಟು ಅಂತ ಕೇಳಿ ನಮ್ಮ ಮಕ್ಕಳ ಜೊತೆ ಕಂಪೇರ್ ಮಾಡಿ ನಮ್ಮ ಮಕ್ಕಳೇ ಗ್ರೇಟ್ ಅಂತ ಅವರನ್ನೊಂದು ಪುಸ್ಕಟ್ಟೆ ಮಾಡಿ ಬಿಡ್ಬೇಕು. ಕಣ್ಣು ವಾಚ್ಮ್ಯಾನಿನಾಗೆ, ಕಿವಿ ಬೆಕ್ಕಿನಾಗೆ, ಮೂಗು ನಾಯಿಯಾಗೆ ಆಕ್ಟಿವ್ ಆಗಿರ್ಬೇಕು. ಎಬೆ ಗಲೇಜಿ ನಿನ್ನ ಪಿಂಡ ಪದಾರ್ಥ ಮೂಸಿ ನೋಡ್ಲಿಕ್ಕೆ. ಯಾವ ಹಬ್ಬ ಕೂಡ ಬಿಡದೆ ಪ್ರತಿಯೊಬ್ಬರ ಮನೆಗೂ ಹೋಗ್ಬೇಕು. ಅವರು ಕರೀದೆ ಕೂತ್ಕೊಳ್ಳಿ, ಅಟೆಂಡೆನ್ಸ್ ಹಾಕುದು ನಮ್ಮ ಕರ್ತವ್ಯ. ನಾವಿರುವಂತಹ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರೀ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಅಲ್ಲದೆ ಆದಷ್ಟು ದೇವರ ರಿಲೇಟೆಡ್ ವಿಡಿಯೋಸ್ಗಳನ್ನು ಪೋಸ್ಟ್ಗಳನ್ನು ಹಾಕ್ತಾ ಇರಬೇಕು. ಇದರಿಂದ ಜನರು ನಮ್ಮನ್ನು ದೈವಿಕ ಭಾವದಿಂದ ನೋಡ್ಕೊಳ್ತಾರೆ. ಜೈ ಶ್ರೀರಾಮ್. ಮಾಡುದೆಲ್ಲ ನಾಚಾರ ಮನೆ ಮುಂದೆ. ಕಿಟ್ಟಿ ಪಾರ್ಟಿ ಇಸ್ ಮ್ಯಾಂಡೇಟರಿ. ನಾವು ಪೀಸ್ ಲವರ್ಸ್. ನಾವು ನಮ್ಮ ಲೈಫಲ್ಲಿ ಪೀಸ್ಫುಲ್ ಆಗಿದ್ದು ಬೇರೆಯವರ ಲೈಫಿಗೆ ಬರ್ತೇವೆ. ವಿ ಡೋಂಟ್ ಫೈಟ್ ಬಟ್ ವಿ ನೆವರ್ ಮಿಸ್ ವಾಚಿಂಗ್ ದ ಫೈಟ್. ಸ್ಟಾರ್ಟಿಂಗ್ ಫ್ರಮ್ ಬೀಯಿಂಗ್ ಅ CID ಟಿಲ್ ನ್ಯೂಸ್ ರಿಪೋರ್ಟರ್, ಎಲ್ಲ ಜಾಬ್ ನಾವು ಒಬ್ಬರೇ ಮಾಡ್ತೇವೆ. ಬಿಸಿ ನ್ಯೂಸ್ ನಮಗೆ ಯಾವುದು ಸಿಗದೆ ಹೋದ್ರೆ ನಾವು ನಮ್ಮ ಮನೆಯಲ್ಲೇ ಅತ್ತೆ ಸೊಸೆ ಸೀರಿಯಲ್ನ ಶುರು ಮಾಡ್ಕೊಳ್ತೇವೆ. ವಿ ಆರ್ ದ ಬೆಟರ್ ಪ್ರೊಡ್ಯೂಸರ್ಸ್, ಸೂಪರ್ ಡೈರೆಕ್ಟರ್ಸ್ ಆ್ಯಂಡ್ ಅಮೇಝಿಂಗ್ ಆಕ್ಟರ್ಸ್. ಒಂದು 2 ದಿವಸ ನಾವು ಜ್ವರ ಬಂದು ಸುಮ್ಮನಿದ್ವಿ ಅಂತ ಅನ್ಕೊಳ್ಳಿ, ಇಡೀ ಬಿಲ್ಡಿಂಗ್ ಅಲ್ಲಿ ಲಾಕ್ಡೌನ್ ಆದಾಗಿರ್ತದೆ. ಅಂದ್ರೆ ಯಾರು ಯಾರ ಮನೆದು ವಿಷಯ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾವಿರೋದ್ರಿಂದ ಸ್ವಲ್ಪ ಮನಸ್ತಾಪ, ಜಗಳ, ಹೊಟ್ಟೆ ಕಿಚ್ಚು ಎಲ್ಲ ನಡೀತಾ ಉಂಟು. ನಾವೇ ಇಲ್ಲದೆ ಹೋದ್ರೆ ನೋ ಎಂಟರ್ಟೈನ್ಮೆಂಟ್. ಯು ಸಿ, ವಿ ಆರ್ that villain who don't trouble your life. We only disturb your peace of mind.